ಪಾಪ್ಕಾರ್ನ್ ಆಯ್ತು, ಈಗ ಡೋನಟ್ ಮೇಲೆ GST. ಮತ್ತೆ ಮುನ್ನೆಲೆಗೆ ಬಂದ ನಿರ್ಮಲಾ GST. ಡೋನಟ್ ಮೇಲೆ ನಿರ್ಮಲಾ ಅವರು GSTನ ಹೇರಿದ್ದಾರೆ ಇವಾಗ. ನಮಸ್ಕಾರ. ಕೇಂದ್ರ ಸರ್ಕಾರ ಜನರ ಮೇಲೆ ಒಂದಿಲ್ಲೊಂದು ರೀತಿಯಲ್ಲಿ ಬೆಲೆ ಏರಿಕೆಯನ್ನ ಹಾಕ್ತಾ ಇದೆ. ಮೆಟ್ರೋ ದರ ಏರಿಕೆ ಸೇರಿದಂತೆ ಜನರ ಜೀವ ಹಿಂಡ್ತಾ ಇರೋ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ GST ಏರಿಕೆಯನ್ನ ದಿನಕ್ಕೊಂದು ವಸ್ತುಗಳ ಮೇಲೆ ಏರಿಕೆ ಮಾಡ್ತಾ ಕೇಂದ್ರ ಸರ್ಕಾರ ಸಾಕ್ತಾ ಇದೆ. ಹೌದು, ಪಾಪ್ಕಾರ್ನ್ ಒಂದೇ ವಸ್ತುವಿಗೆ 5%, 12% ಮತ್ತು 18% ಈ ರೀತಿ 3 ರೀತಿಯಲ್ಲಿ GSTಗಳನ್ನ ಜಡಿದಿತ್ತು. ಪಾಪ್ಕಾರ್ನ್ ಮೇಲೆ GSTಯನ್ನ ಹೇರಲಾಗಿದೆ ಅನ್ನೋ ವಿಚಾರ ತಿಳಿದಾಗ ನಿರ್ಮಲಾ ಸೀತಾರಾಮನ್ ಅವರನ್ನ ಹಲವರು ಟ್ರೋಲ್ ಮಾಡಿದ್ರು. ಇನ್ನೇನು ಪಾನಿಪುರಿಗೂ ಕೂಡ GST ಬರುತ್ತೆ ಅಂತ ಗೇಲಿ ಮಾಡಿ ನಿರ್ಮಲಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇದೀಗ ಪಾಪ್ಕಾರ್ನ್ ಮೇಲೆ 3 ವಿಧದ GST ಹೇರಿದ ಬಳಿಕ ಕೇಂದ್ರ ಸರ್ಕಾರ ಡೋನಟ್ ಮೇಲೇನೂ ಕೂಡ ಬೇರೆ ಬೇರೆ ರೀತಿಯ GSTಯನ್ನ ವಿಧಿಸೋದಕ್ಕೆ ಮುಂದಾಗಿದೆ. ಹೌದು, ಈ ಹಿಂದೆ ಪಾಪ್ಕಾರ್ನ್ ಮೇಲೆ ವಿವಿಧ ರೀತಿಯ GST ವಿಧಿಸಿದ ಕೇಂದ್ರ ಸರ್ಕಾರ ಇದೀಗ ಡೋನಟ್ಗೆ ಬೇರೆ ಬೇರೆ ರೀತಿಯ GSTಯನ್ನ ವಿಧಿಸೋದಕ್ಕೆ ಮುಂದಾಗಿದೆ. ಈ ವಿಭಿನ್ನ GST ದರಗಳನ್ನ ಜಾರಿಗೆ ತಂದ ಕೇಂದ್ರ ಸರ್ಕಾರವನ್ನ ಶನಿವಾರ ಕಾಂಗ್ರೆಸ್ ಟೀಕೆ ಮಾಡಿದೆ. ಪಾಪ್ಕಾರ್ನ್ ಬಳಿಕ ಈಗ ಡೋನಟ್ಗೆ GSTಗರ ಕಾಟ ಶುರುವಾಗಿದೆ ಅಂತ ಹೇಳಿದೆ. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. GST ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಡೋನಟ್ GST ಇಂದಾಗಿ ಬಳಲ್ತಾ ಇದೆ ಅಂತ ಹೇಳಿದ್ದಾರೆ. ಮ್ಯಾಡ್ ಓವರ್ ಡೋನಟ್ಸ್ ಅಂದ್ರೆ ಇದೊಂದು ಬೇಕರಿ. ಈ ಬೇಕರಿ ವಸ್ತುಗಳ ಮೇಲೆ 18% ತೆರಿಗೆ ಇರುವಾಗ ತಪ್ಪಾಗಿ ಡೋನಟ್ಗಳ ಮೇಲೆ 5% ತೆರಿಗೆ ಪಾವತಿ ಮಾಡಿದಕ್ಕಾಗಿ ಈಗ 100 ಕೋಟಿ ರೂಪಾಯಿ ತೆರಿಗೆ ನೋಟಿಸ್ ಅನ್ನ ಎದುರಿಸ್ತಾ ಇದ್ದಾರೆ. ಈ ವಿಷಯ ಈಗ ಬಾಂಬೆ ಹೈಕೋರ್ಟ್ ನಲ್ಲಿದೆ. ವ್ಯಾಪಾರ ನಡೆಸೋದು ಈ GST ಇಂದಾಗಿ ಸುಲಭ. ಇದಕ್ಕಾಗಿ GST 2.0 ಅತಿ ತುರ್ತಾದ ನಿರ್ಧಾರ ಅಂತ ಹೇಳೋದು ಅಂತ ತಿಳಿಸಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಪಾಪ್ಕಾರ್ನ್ಗೂ ಕೂಡ 3 ರೀತಿಯ GSTಯನ್ನ ವಿಧಿಸಿರೋ ವಿಚಾರದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಟ್ರೋಲ್ಗೆ ಒಳಗಾಗಿದ್ರು. GST ಕೌನ್ಸಿಲ್ ಈ ಬಗ್ಗೆ ಸ್ಪಷ್ಟನೆ ನೀಡಿರೋದನ್ನ ಕೂಡ ನೆಟ್ಟಿಗರು ಟ್ರೋಲ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರದ GST ನೀತಿಯನ್ನ ವಿರೋಧ ಮಾಡಿತ್ತು. ಸಕ್ಕರೆ ಮಿಠಾಯಿ ಅಂತ ವರ್ಗೀಕರಿಸಲಾದ ಕಾರಣ ಕ್ಯಾರಮೆಲೈಸ್ಡ್ ಪಾಪ್ಕಾರ್ನ್ ಮೇಲೆ ಸಾಲ್ಟೆಡ್ ಅಂದ್ರೆ ಉಪ್ಪು ಮಿಶ್ರಿತ ಮತ್ತು ಸಾದಾ ಪಾಪ್ಕಾರ್ನ್ ನಿಂದ ವಿಭಿನ್ನವಾಗಿ ತೆರಿಗೆ ವಿಧಿಸಲಾಗುತ್ತೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿವರಿಸಿದ್ರು. ಇದರಿಂದಾಗಿ ಭಾರಿ ಟ್ರೋಲ್ಗೆನೆ ಒಳಗಾಗಿದ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.